ಎಲ್ಲರಿಗೂ ನಮಸ್ಕಾರ. Today in this session 8 we will get more information about land reforms in post-independence India, Green Revolution and impact. Introduction. The Green Revolution in India refers to a period when Indian agriculture was converted into an industrial system due to the adoption of modern methods and technology such as the use of high-yielding variety seeds, tractors, irrigation facilities, pesticides and fertilizers. ಭಾರತದಲ್ಲಿ ಹಸಿರು ಕ್ರಾಂತಿ ಎಂದರೆ ಭಾರತೀಯ ಕೃಷಿ ಕೈಗಾರಿಕಾ ವ್ಯವಸ್ಥೆಯಾಗಿ ಪರಿವರ್ತನೆಯಾದ ಅವಧಿಯನ್ನ ಸೂಚಿಸುತ್ತದೆ. ಏಕೆಂದರೆ ಆಧುನಿಕ ವಿಧಾನಗಳು ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದರಿಂದ ಅದಕ್ಕೆ ಇಳುವರಿ ನೀಡುವ ಬೀಜಗಳು, ಟ್ರ್ಯಾಕ್ಟರ್ಗಳು, ನೀರಾವರಿ ಸೌಲಭ್ಯಗಳು, ಕೀಟನಾಶಕಗಳು ಮತ್ತು ರಸಗೊಬ್ಬರಗಳ ಬಳಕೆಯಾಗಿದೆ. ಎಂ.ಎಸ್. ಸ್ವಾಮಿನಾಥನ್ ಅವರು ಸ್ಥಾಪಿಸಿದಂತೆ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಎಂ.ಎಸ್. ಸ್ವಾಮಿನಾಥನ್ ಅವರನ್ನ ಪರಿಗಣಿಸಲಾಗಿದೆ. ನಾರ್ಮನ್ ಬೋರ್ಲಾಂಗ್ ಅವರ ಉಪಕ್ರಮದಿಂದ ಅವರ ಒಂದು ಸ್ಫೂರ್ತಿಯನ್ನ ಪಡೆದಿದ್ದಾರೆ. ಗೋಧಿ, ಅಕ್ಕಿ, ಜೋಳ, ಮೆಕ್ಕೆಜೋಳ ಮತ್ತು ವಜ್ರ ಸೇರಿದಂತೆ 5 ಬೆಳೆಗಳು ಕೇಂದ್ರೀಕೃತವಾಗಿವೆ. ಭಾರತದೊಳಗಿನ ಹಸಿರು ಕ್ರಾಂತಿ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ. ವಿಶೇಷವಾಗಿ ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶದಲ್ಲಿ ಈ ಕಾರ್ಯದಲ್ಲಿ ಪ್ರಮುಖ ಮೈಲಿಗಲ್ಲುಗಳು ಹೆಚ್ಚಿನ ಒಂದು ಇಳುವರಿ ನೀಡುವ ಗೋಧಿಯ ಬೀಜ ತಳಿಗಳ ಒಂದು ಅಭಿವೃದ್ಧಿಯಾಗಿದೆ. According to J.G. Harrer, the Green Revolution is the word generally used to describe the spectacular increase in the production of food grains that took place during 1968 and it is still continuing. J.G. Harrer ಅವರ ಪ್ರಕಾರ ಹಸಿರು ಕ್ರಾಂತಿ ಎಂದರೆ 1968ರ ಅವಧಿಯಲ್ಲಿ ನಡೆದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಅದ್ಭುತವಾದ ಹೆಚ್ಚಳವನ್ನ ವಿವರಿಸಲು ಸಾಮಾನ್ಯವಾಗಿ ಬಳಸುವ ಪದವಾಗಿದೆ ಮತ್ತು ಅದನ್ನ ಇನ್ನೂ ನಾವು ಮುಂದುವರಿಸುತ್ತಾ ಇದ್ದೇವೆ. ಹಸಿರು ಕ್ರಾಂತಿ ಎಂದರೆ ಏನು ಅಂತ ಹೇಳಿ. History of Green Revolution. The beginning of the Green Revolution are often attributed to Norman Borlaug, an American scientist interested in agriculture. In the 1940s, he began conducting research in Mexico and developed new disease-resistant high-yield varieties of wheat. The term Green Revolution was first used by William S. Goud, the administrator of the U.S. Agency for International Development. In 1965, the government, with the help of Indian genetist M.S. Swaminathan, known as the father of Green Revolution, launched the Green Revolution. The movement lasted from 1967 to 1978 and was a great success. ಹಸಿರು ಕ್ರಾಂತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಅದರ ಇತಿಹಾಸವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಹಸಿರು ಕ್ರಾಂತಿಯ ಆರಂಭವು ಸಾಮಾನ್ಯವಾಗಿ ಕೃಷಿಯಲ್ಲಿ ಆಸಕ್ತಿ ಹೊಂದಿರುವ ಅಮೆರಿಕನ್ ವಿಜ್ಞಾನಿ ನಾರ್ಮನ್ ಬೋರ್ಲಾಗ್ ಕಾರಣವಾಗಿದ್ದಾರೆ. ಇವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆದರೆ ಎಂ.ಎಸ್. ಸ್ವಾಮಿನಾಥನ್ ರವರನ್ನ ನಮ್ಮ ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತೇವೆ. ನಾರ್ಮನ್ ಬೋರ್ಲಾಗ್ ರವರ ಹಸಿರು ಕ್ರಾಂತಿಯ ವಿಚಾರಧಾರೆಗಳು ಎಂ.ಎಸ್. ಸ್ವಾಮಿನಾಥನ್ ರವರ ಮೇಲೆ ಹೆಚ್ಚಿನ ರೀತಿಯಲ್ಲಿ ಪರಿಣಾಮ ಬೀರಿದೆ ಎಂಬುದು ಮತ್ತೊಂದು ವಿಶೇಷ. 1940ರ ದಶಕದಲ್ಲಿ ಅವರು ಮೆಕ್ಸಿಕೋದಲ್ಲಿ ಸಂಶೋಧನೆ ನಡೆಸಲು ಪ್ರಾರಂಭಿಸಿದರು ಮತ್ತು ಹೊಸ ರೋಗ ನಿರೋಧಕ ಅಧಿಕ ಇಳುವರಿ ಗೋಧಿಯನ್ನ ಅಭಿವೃದ್ಧಿಪಡಿಸಿದರು. ಹಸಿರು ಕ್ರಾಂತಿ ಎಂಬ ಪದವನ್ನ ಮೊದಲು ಬಳಸಿದ್ದು ಯುಎಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ನ ಆಡಳಿತಾಧಿಕಾರಿ ವಿಲಿಯಂ ಎಸ್ ಗೌಡ್. 1965ರಲ್ಲಿ ನಮ್ಮ ಭಾರತ ಸರ್ಕಾರವು ತಳೀಯ ಶಾಸ್ತ್ರಜ್ಞರ ಸಹಾಯವನ್ನ ಪಡೆಯಿತು. ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲ್ಪಡುವ ಎಂ.ಎಸ್. ಸ್ವಾಮಿನಾಥನ್ ಹಸಿರು ಕ್ರಾಂತಿಯನ್ನು ಪ್ರಾರಂಭಿಸಿದರು. ಆಂದೋಲನವು 1967ರಿಂದ 1978ರವರೆಗೆ ನಡೆಯಿತು ಮತ್ತು ಉತ್ತಮ ಯಶಸ್ಸನ್ನು ಸಹ ಕಂಡಿತು. ಮೇನ್ ಫ್ಯೂಚರ್ಸ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ. Introduction of new and high yielding variety of seeds for the first time in Indian agriculture.
increased use of fertilizers, pesticides and weedicides in order to reduce agricultural losses. Increased application of fertilizers in order to enhance agricultural productivity. Use of latest agricultural machinery like tractor, seed drills, threshers and harvester. ಭಾರತದಲ್ಲಿ ಹಸಿರು ಕ್ರಾಂತಿಯ ಮುಖ್ಯ ಲಕ್ಷಣಗಳು. ಭಾರತೀಯ ಕೃಷಿಯಲ್ಲಿ ಮೊದಲ ಬಾರಿಗೆ ಹೊಸ ಮತ್ತು ಅಧಿಕ ಇಳುವರಿ ನೀಡುವ ವಿವಿಧ ಬೀಜಗಳ ಪರಿಚಯ. ಕೃಷಿ ನಷ್ಟವನ್ನು ಕಡಿಮೆ ಮಾಡಲು ರಸಗೊಬ್ಬರಗಳು, ಕೀಟನಾಶಕಗಳು ಮತ್ತು ಕಳೆನಾಶಕಗಳ ಬಳಕೆ ಹೆಚ್ಚಾಗಿದೆ. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಸಲುವಾಗಿ ರಸಗೊಬ್ಬರಗಳ ಹೆಚ್ಚಿದ ಅಪ್ಲಿಕೇಶನ್ಸ್. ಇತ್ತೀಚಿನ ಕೃಷಿ ಯಂತ್ರೋಪಕರಣಗಳಾದ ಟ್ರ್ಯಾಕ್ಟರ್, ಸೀಡ್ ಡ್ರಿಲ್ಗಳು, ಥ್ರೆಷರ್ಸ್ ಮತ್ತು ಹಾರ್ವೆಸ್ಟರ್ಗಳ ಬಳಕೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತಾಪಿ ವರ್ಗದಲ್ಲಿ ಹೆಚ್ಚಾಗಿದೆ ಎಂದು ನಾವು ತಿಳಿದುಕೊಳ್ಳಬಹುದಾಗಿದೆ. ಯೂಸ್ ಆಫ್ ಹೈ ಡಿಸೀಸ್ resistance varieties so that production will enhance. The Green Revolution vastly improved the inland irrigation systems around farms in India. The emphasis of the plan was mostly on food grains such as wheat and rice. Cash crops and commercial crops like cotton, jute, oilseeds, etc. were not a part of the plan. ಹೆಚ್ಚಿನ ರೋಗ ನಿರೋಧಕ ಪ್ರಭೇದಗಳ ಬಳಕೆ, ಇದರಿಂದ ಉತ್ಪಾದನೆ ಹೆಚ್ಚಾಗುತ್ತದೆ. ಹಸಿರು ಕ್ರಾಂತಿಯು ಭಾರತದ ಹೊಲಗಳ ಸುತ್ತಮುತ್ತಲಿನ ಒಳನಾಡಿನ ನೀರಾವರಿ ವ್ಯವಸ್ಥೆಯನ್ನು ಹೆಚ್ಚು ಸುಧಾರಿಸಿದೆ ಹಾಗೂ ಈ ಯೋಜನೆಯು ಒತ್ತು ಹೆಚ್ಚಾಗಿ ಗೋಧಿ ಮತ್ತು ಅಕ್ಕಿಯಂತಹ ಆಹಾರ ಧಾನ್ಯಗಳ ಮೇಲೆ ಇರುವುದನ್ನು ನಾವು ಗಮನಿಸಬಹುದು. ಹಾಗೂ ನಗದು ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳಾದ ಹತ್ತಿ, ಸೆಣಬು, ಎಣ್ಣೆ ಬೀಜಗಳು ಇತ್ಯಾದಿ ಯೋಜನೆಯ ಈ ಒಂದು ಹಸಿರು ಕ್ರಾಂತಿಯ ಒಂದು ಭಾಗ ಆಗಿರಲಿಲ್ಲ ಅನ್ನುವುದು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಇಂಡಿಯಾ ಅಂಡ್ ದ ಗ್ರೀನ್ ರೆವಲ್ಯೂಷನ್. The world's worst recorded food disaster occurred in 1943 in British ruled India, known as the Bengal famine. An estimated 4 million people died of hunger that year in eastern India. When India became independent in 1947, 90% of its population lived in 6 lakh villages, depending mainly on agriculture for their subsistence. Therefore, natural that food security was one of the main items on Free India's agenda. This awareness led to the Green Revolution in India. ಭಾರತ ಮತ್ತು ಹಸಿರು ಕ್ರಾಂತಿ. ವಿಶ್ವದ ಕೆಟ್ಟ ದಾಖಲಾದ ಆಹಾರ ದುರಂತವು 1943ರಲ್ಲಿ ಬ್ರಿಟಿಷ್ ಆಳ್ವಿಕೆಯ ಭಾರತದಲ್ಲಿ ಸಂಭವಿಸಿತು. ಬಂಗಾಳ ಕ್ಷಾಮ ಎಂದು ಕರೆಯಲ್ಪಡುವ ಆ ವರ್ಷ ಪೂರ್ವ ಭಾರತದಲ್ಲಿ ಅಂದಾಜು 4 ಮಿಲಿಯನ್ ಜನರು ಹಸಿವಿನಿಂದ ಸಾವನ್ನಪ್ಪಿದರು. ಭಾರತವು 1942ರಲ್ಲಿ ಸ್ವತಂತ್ರವಾದಾಗ ಅದರ ಜನಸಂಖ್ಯೆಯು 90% ಜನರು 6 ಲಕ್ಷ ಗ್ರಾಮಗಳಲ್ಲಿ ವಾಸಿಸುತ್ತಿದ್ದರು. ಮುಖ್ಯವಾಗಿ ಕೃಷಿಯನ್ನು ಅವರ ಜೀವನೋಪಾಯಕ್ಕಾಗಿ ಅವಲಂಬಿಸಿದ್ರು. ಆದ್ದರಿಂದ ಸ್ವತಂತ್ರ ಭಾರತದ ಅಜೆಂಡಾದಲ್ಲಿ ಆಹಾರ ಭದ್ರತೆಯು ಒಂದು ಪ್ರಮುಖ ಅಂಶವಾಗಿದೆ. ಈ ಅರಿವು ಭಾರತದಲ್ಲಿ ಹಸಿರು ಕ್ರಾಂತಿಗೆ ಕಾರಣವಾಯಿತು. The Indian Council for Agricultural Research was organized in 1965 and then again in 1973. It developed new strains of high yield variety seeds, mainly wheat and rice, and also millet and corn. The Green Revolution, spreading over the period from 1967 to 68 to 1977 to 78, changed India's status from a food deficient country to one of the world's leading agricultural nations. The result of Green Revolution, food grains output increased from 81 million tons in third plan annual average to 202 million tons in the 10th plan. In 2018, it stood at 277.49 million tons. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯು 1965ರಲ್ಲಿ ಮರು ಸಂಘಟಿಸಲಾಯಿತು.
ಮತ್ತು ನಂತರ 1973ರಲ್ಲಿ ಇದು ಹೆಚ್ಚಿನ ಇಳುವರಿ ವಿಧದ ಬೀಜಗಳನ್ನು ಅಭಿವೃದ್ಧಿಪಡಿಸಿತು, ಮುಖ್ಯವಾಗಿ ಗೋಧಿ ಮತ್ತು ಅಕ್ಕಿ ಮತ್ತು ರಾಗಿ ಮತ್ತು ಜೋಳ. 1967-68ರಿಂದ 1977-78ರ ಅವಧಿಯಲ್ಲಿ ಹರಡಿದ ಹಸಿರು ಕ್ರಾಂತಿ ಆಹಾರ ಕೊರತೆ ಇರುವ ದೇಶದಿಂದ ಭಾರತದ ಸ್ಥಾನಮಾನವನ್ನು ವಿಶ್ವದ ಪ್ರಮುಖ ಕೃಷಿ ರಾಷ್ಟ್ರಗಳಲ್ಲಿ ಒಂದಾಗಿ ಬದಲಾಯಿಸಿತು. ಹಸಿರು ಕ್ರಾಂತಿ ಫಲಿತಾಂಶವು ಆಹಾರ ಧಾನ್ಯಗಳ ಉತ್ಪಾದನೆಯು 3ನೇ ಯೋಜನೆಯಲ್ಲಿ 81 ದಶಲಕ್ಷ ಟನ್ಗಳಿಂದ 10ನೇ ಯೋಜನೆಯಲ್ಲಿ 202 ದಶಲಕ್ಷ ಟನ್ಗಳಿಗೆ ಹೆಚ್ಚಾಗಿಸಿತು. ನಂತರ 2018ರಲ್ಲಿ ಇದು 277.49 ಮಿಲಿಯನ್ ಟನ್ಗೆ ಹೆಚ್ಚಿನ ಪ್ರಮಾಣವನ್ನ ಇಲ್ಲಿ ದೃಢೀಕರಿಸಿತು. Impact of Green Revolution: increase in agricultural production and productivity. The introduction of Green Revolution in 1967-68 has resulted in phenomenal increase in the production of agricultural crops, change in the attitude and prosperity of farmers. Green Revolution has brought about a basic change in his attitude towards farming. ಹಸಿರು ಕ್ರಾಂತಿಯ ಪರಿಣಾಮಗಳು: ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯ ಹೆಚ್ಚಳ. 1967-68ರಲ್ಲಿ ಹಸಿರು ಕ್ರಾಂತಿಯ ಪರಿಚಯವು ಕೃಷಿ ಬೆಳೆಗಳ ಉತ್ಪಾದನೆಯಲ್ಲಿ ಅಸಾಧಾರಣ ಹೆಚ್ಚಳಕ್ಕೆ ಕಾರಣವಾಗಿದೆ. ರೈತರ ವರ್ತನೆ ಮತ್ತು ಸಮೃದ್ಧಿಯಲ್ಲಿ ಬದಲಾವಣೆ. ಹಸಿರು ಕ್ರಾಂತಿಯು ಕೃಷಿಯ ಬಗೆಗಿನ ಅವರ ಮನೋಭಾವದಲ್ಲಿ ಮೂಲಭೂತ ಬದಲಾವಣೆಯನ್ನ ತಂದಿದೆ. Reduction in import of food grains. The main impact of Green Revolution was the increase in the production of food grains, as a result of which there was a drastic reduction in their imports. We are now self-sufficient in food grains and have sufficient stock in the central pool. Capitalistic farming. Big farmers having more than 10 hectares of land have tended to get the maximum benefit from Green Revolution technology by investing large amount of money in various inputs like high-yielding varieties, seeds, fertilizers, machines, etc. This has encouraged capitalistic farming. Land saving. Geotechnology is considered land saving as it significantly increased the per hectare yield of various agricultural crops. Productivity growth in agriculture has also indirectly saved the forest land. ಆಹಾರ ಧಾನ್ಯಗಳ ಆಮದು ಕಡಿತ. ಹಸಿರು ಕ್ರಾಂತಿಯ ಮುಖ್ಯ ಪರಿಣಾಮವೆಂದರೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳ. ಇದರ ಪರಿಣಾಮವಾಗಿ ಅವುಗಳ ಆಮದುಗಳಲ್ಲಿ ತೀವ್ರ ಇಳಿಕೆ ಕಂಡು ಬಂದಿದೆ. ನಾವು ಈಗ ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬಿಯಾಗಿದ್ದೇವೆ ಮತ್ತು ಕೇಂದ್ರ ಸ್ಥಳದಲ್ಲಿ ಸಾಕಷ್ಟು ದಾಸ್ತಾನವನ್ನ ಹೊಂದಿದ್ದೇವೆ. ಬಂಡವಾಳಶಾಹಿ ಕೃಷಿ. 10 ಹೆಕ್ಟೇರ್ಗಿಂತಲೂ ಹೆಚ್ಚಿನ ಭೂಮಿಯನ್ನು ಹೊಂದಿರುವ ದೊಡ್ಡ ರೈತರು ಹಸಿರು ಕ್ರಾಂತಿ ತಂತ್ರಜ್ಞಾನದಿಂದ ಗರಿಷ್ಠ ಲಾಭವನ್ನು ಪಡೆಯುವ ಮೂಲಕ ಹೆಚ್ಚಿನ ಇಳುವರಿ ನೀಡುವ ಬೀಜಗಳು, ಗೊಬ್ಬರಗಳು, ಯಂತ್ರಗಳು ಮುಂತಾದ ವಿವಿಧ ಒಳಹರಿವುಗಳಲ್ಲಿ ಹೆಚ್ಚಿನ ಹಣವನ್ನ ಹೂಡಿಕೆ ಮಾಡುವ ಮೂಲಕ ಬಂಡವಾಳಶಾಹಿ ಕೃಷಿಯನ್ನ ಪ್ರೋತ್ಸಾಹಿಸಿದ್ದಾರೆ. ಭೂಮಿ ಉಳಿತಾಯ. ಜಿಆರ್ ತಂತ್ರಜ್ಞಾನವನ್ನ ಭೂಮಿ ಉಳಿತಾಯವೆಂದು ಪರಿಗಣಿಸಲಾಗಿದೆ. ಜಿಆರ್ ತಂತ್ರಜ್ಞಾನವನ್ನು ಭೂಮಿ ಉಳಿತಾಯವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಇದು ವಿವಿಧ ಕೃಷಿ ಬೆಳೆಗಳ ಪ್ರತಿ ಹೆಕ್ಟೇರ್ ಇಳುವರಿಯನ್ನ ಗಮನಾರ್ಹವಾಗಿ ಹೆಚ್ಚಿಸಿದೆ. ಕೃಷಿಯಲ್ಲಿ ಉತ್ಪಾದಕತೆಯ ಬೆಳವಣಿಗೆ ಪರೋಕ್ಷವಾಗಿ ಅರಣ್ಯ ಭೂಮಿಯನ್ನ ಉಳಿಸಿದೆ. Industrial growth. GR brought about large scale farm mechanization, which created demand for different types of machines like tractors, harvesters, threshers, combines, diesel engines, electric motors, pumping sets, etc. Besides, demand for chemical fertilizers, pesticides, insecticides, weedicides, etc. also increased considerably. Flow of
public-private investment in agriculture. The new agricultural strategy required public investment in agricultural infrastructure, including investment in agricultural research, extension, power, roads, irrigation, etc. Government of India made huge public investment in agricultural in the regions where the new strategy was adopted. ಕೈಗಾರಿಕಾ ಬೆಳವಣಿಗೆ. ಜಿಆರ್ ದೊಡ್ಡ ಪ್ರಮಾಣದ ಕೃಷಿ ಯಾಂತ್ರೀಕರಣವನ್ನ ತಂದಿತು. ಇದು ಟ್ರ್ಯಾಕ್ಟರ್ಗಳು, ಕೊಯ್ಲು ಮಾಡುವವರು, ಥ್ರೆಷರ್ಗಳು, ಸಂಯೋಜನೆಗಳು, ಡೀಸೆಲ್ ಇಂಜಿನ್ಗಳು, ವಿದ್ಯುತ್ ಮೋಟಾರ್ಗಳು, ಪಂಪಿಂಗ್ ಸೆಟ್ಗಳು ಇತ್ಯಾದಿಗಳ ಬೇಡಿಕೆ ಸೃಷ್ಟಿಸಿತು. ಜೊತೆಗೆ ರಾಸಾಯನಿಕ ಗೊಬ್ಬರಗಳ ಬೇಡಿಕೆ, ಕೀಟನಾಶಕಗಳು, ಕಳೆನಾಶಕಗಳು ಇತ್ಯಾದಿ ಕೂಡ ಗಣನೀಯವಾಗಿ ಹೆಚ್ಚಾಗಿದೆ. ಕೃಷಿಯಲ್ಲಿ ಸಾರ್ವಜನಿಕ ಖಾಸಗಿ ಹೂಡಿಕೆಯ ಹರಿವು ಹೆಚ್ಚಳವಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಹೊಸ ಕೃಷಿ ತಂತ್ರಕ್ಕೆ ಕೃಷಿ ಸಂಶೋಧನೆ, ವಿಸ್ತರಣೆ, ವಿದ್ಯುತ್, ರಸ್ತೆಗಳು, ನೀರಾವರಿ ಇತ್ಯಾದಿ ಸೇರಿದಂತೆ ಕೃಷಿ ಮೂಲಸೌಕರ್ಯದಲ್ಲಿ ಸಾರ್ವಜನಿಕ ಹೂಡಿಕೆಯ ಅಗತ್ಯವಿತ್ತು. ಹೊಸ ತಂತ್ರವನ್ನ ಇಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. Rural employment. According to Govinda Thukral, Green Revolution has generated lakhs of new jobs in Punjab. Almost 15 lakh poor people from the impoverished regions of Bihar, Eastern Uttar Pradesh and Orissa work here. Loss of small farms to large commercial farms. The smaller farms have fallen behind and have had to take out loans and sell land to afford the technology of the Green Revolution. Increase in suicides. The negative impact of Green Revolution. Many farmers are committing suicide by ingestion of pesticides. The number of suicides in 1966 was 37,848, making the suicide rate 7.6%. 5% of these suicides were caused by poverty or economic reasons. The suicide rate in 2000 was reported to be 10.8%. ಗ್ರಾಮೀಣ ಉದ್ಯೋಗ. ಗೋವಿಂದ ತುಕ್ರಲ್ ರವರ ಪ್ರಕಾರ ಹಸಿರು ಕ್ರಾಂತಿಯು ಪಂಜಾಬ್ನಲ್ಲಿ ಲಕ್ಷಗಟ್ಟಲೆ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಬಿಹಾರ, ಪೂರ್ವ ಉತ್ತರ ಪ್ರದೇಶ ಮತ್ತು ಒರಿಸ್ಸಾದ ಬಡ ಪ್ರದೇಶಗಳು ಸುಮಾರು 15 ಲಕ್ಷ ಬಡವರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ದೊಡ್ಡ ಕೃಷಿ ಫಾರ್ಮ್ಗಳಿಂದ ಸಣ್ಣ ಫಾರ್ಮ್ಗಳ ನಷ್ಟ. ಹಸಿರು ಕ್ರಾಂತಿಯ ತಂತ್ರಜ್ಞಾನವನ್ನು ಪಡೆಯಲು ಸಣ್ಣ ರೈತರು ಹಿಂದೆ ಬಿದ್ದಿದ್ದಾರೆ ಮತ್ತು ಸಾಲಗಳನ್ನು ತೆಗೆದುಕೊಂಡು ಭೂಮಿಯನ್ನು ಮಾರಾಟ ಮಾಡಬೇಕಾಯಿತು. ಆತ್ಮಹತ್ಯೆಗಳ ಹೆಚ್ಚಳ. ಹಸಿರು ಕ್ರಾಂತಿಯ ಋಣಾತ್ಮಕ ಪರಿಣಾಮ. ಅನೇಕ ರೈತರು ಕೀಟನಾಶಕ ಸೇವನೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. 1966ರಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ 37,848 ಆಗಿದ್ದು ಆತ್ಮಹತ್ಯೆ ಪ್ರಮಾಣವು 7.6%. ಈ ಶೇಕಡವಾರು ನಾವು ಗಮನಿಸಿದಾಗ ಈ ಆತ್ಮಹತ್ಯೆಗಳು ಬಡತನ, ಆರ್ಥಿಕ ಕಾರಣಗಳಿಂದಾಗಿವೆ. 2000ನೇ ವರ್ಷದಲ್ಲಿ ಆತ್ಮಹತ್ಯೆ ಪ್ರಮಾಣವು 10.8% ಎಂದು ವರದಿಯಾಗಿದೆ. Regional disparities. Except in Punjab, Green Revolution technology has given birth to growing disparities in economic development at intra-regional levels. It has so far affected only 40% of the total cropped area and 60% is still untouched by it. Unemployment. Except in Punjab and to some extent in Haryana, farm mechanization under Green Revolution has created widespread unemployment among agricultural laborers in the rural areas. The worst it are the poor and the landless people. ಪ್ರಾದೇಶಿಕ ಅಸಮಾನತೆಗಳು.
ಪಂಜಾಬ್ ಹೊರತುಪಡಿಸಿ ಹಸಿರು ಕ್ರಾಂತಿ ತಂತ್ರಜ್ಞಾನವು ಅಂತರ್ ಪ್ರಾದೇಶಿಕ ಮಟ್ಟದಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಬೆಳೆಯುತ್ತಿರುವ ಅಸಮಾನತೆಗೆ ಜನ್ಮ ನೀಡಿದೆ. ಇದು ಇಲ್ಲಿಯವರೆಗೂ ಒಟ್ಟು ಬೆಳೆಯುವ ಪ್ರದೇಶದ 40% ಮಾತ್ರ ಪರಿಣಾಮ ಬೀರಿದೆ ಮತ್ತು 60% ಇನ್ನೂ ಅದನ್ನ ತಲುಪಿಲ್ಲ. ನಿರುದ್ಯೋಗ. ಪಂಜಾಬ್ ಹೊರತುಪಡಿಸಿ ಮತ್ತು ಸ್ವಲ್ಪ ಮಟ್ಟಿಗೆ ಹರಿಯಾಣದಲ್ಲಿ ಹಸಿರು ಕ್ರಾಂತಿಯ ಅಡಿಯಲ್ಲಿ ಕೃಷಿ ಯಾಂತ್ರೀಕರಣವು ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕಾರ್ಮಿಕರಲ್ಲಿ ವ್ಯಾಪಕ ನಿರುದ್ಯೋಗವನ್ನು ಸೃಷ್ಟಿಸಿದೆ. ಬಡವರು ಮತ್ತು ಭೂರಹಿತ ಜನರು ಹೆಚ್ಚು ಹಾನಿಗೊಳಗಾಗಿದ್ದಾರೆ. Environmental degradation, loss of soil fertility, erosion of soil toxicity, diminishing water resources, pollution of underground water, salinity of underground water, increased incidence of human and livestock diseases, and global warming are some of the negative impacts of over adoption of agricultural technologies. Loss of genetic diversity. In traditional farming, farmers plant a variety of crops that typically have a large supply of unique genotype. People using Green Revolution farming methods plant fewer crop varieties in favor of those that produce high yields. This type of cultivation causes an undesirable loss in crop genetic diversity. ಪರಿಸರದ ಅವನತಿ. ಮಣ್ಣಿನ ಫಲವತ್ತತೆ ನಷ್ಟ, ಮಣ್ಣಿನ ಸವೆತ, ಮಣ್ಣಿನ ವಿಷತ್ವ, ನೀರಿನ ಸಂಪನ್ಮೂಲಗಳು ಕಡಿಮೆಯಾಗುವುದು, ಭೂಗತ ನೀರಿನ ಮಾಲಿನ್ಯ, ಭೂಗತ ನೀರಿನ ಲವಣಾಂಶ, ಮಾನವ ಮತ್ತು ಜಾನುವಾರು ರೋಗಗಳ ಹೆಚ್ಚಳ ಮತ್ತು ಜಾಗತಿಕ ತಾಪಮಾನ ಏರಿಕೆಯು ದತ್ತು ತೆಗೆದುಕೊಳ್ಳುವಿಕೆಯ ಋಣಾತ್ಮಕ ಪರಿಣಾಮಗಳು ಕೃಷಿ ತಂತ್ರಜ್ಞಾನಗಳು ಅಂತೇಳಿ ನಾವು ಈ ವಿಚಾರದಲ್ಲಿ ತಿಳಿದುಕೊಳ್ಳಬಹುದು. ಜೆನೆಟಿಕ್ ವೈವಿಧ್ಯತೆಯ ನಷ್ಟ. ಸಾಂಪ್ರದಾಯಿಕ ಕೃಷಿಯಲ್ಲಿ ರೈತರು ವಿಶಿಷ್ಟವಾದ ಜನೋಟೈಪ್ಗಳ ದೊಡ್ಡ ಪೂರೈಕೆಯನ್ನು ಹೊಂದಿರುವ ವಿವಿಧ ಬೆಳೆಗಳನ್ನ ನೆಡುತ್ತಾರೆ. ಹಸಿರು ಕ್ರಾಂತಿ ಕೃಷಿ ವಿಧಾನಗಳನ್ನು ಬಳಸುವ ಜನರು ಹೆಚ್ಚಿನ ಇಳುವರಿಯನ್ನು ಉತ್ಪಾದಿಸುವ ಪರವಾಗಿ ಕಡಿಮೆ ಬೆಳೆ ಪ್ರಭೇದಗಳನ್ನು ನೆಡುತ್ತಾರೆ. ಈ ರೀತಿಯ ಕೃಷಿಯು ಬೆಳೆ ಆನುವಂಶಿಕ ವೈವಿಧ್ಯತೆಯಲ್ಲಿ ಅನಪೇಕ್ಷಿತ ನಷ್ಟವನ್ನ ಉಂಟು ಮಾಡುತ್ತದೆ. Conclusion. It is therefore a difficult task to have real green revolution, but a lot has been done and still much remains to be done. With some attention and vigilance, much can be achieved in this regard if better seeds, fertilizers, and marketing facilities are provided. This will go a long way in bringing real revolution in the country. But what need be remembered is that it is not one-time activity but a continuing process. With little negligence, the success achieved at one point of time, particularly in India, where cultivator is illiterate and there is still population explosion in the villages. ನಿಜವಾದ ಹಸಿರು ಕ್ರಾಂತಿಯನ್ನು ಹೊಂದುವುದು ಕಷ್ಟದ ಕೆಲಸ. ಆದರೆ ಬಹಳಷ್ಟು ಮಾಡಲಾಗಿದೆ ಮತ್ತು ಇನ್ನೂ ಹೆಚ್ಚಿನ ಪ್ರಗತಿಯನ್ನ ಮಾಡಬೇಕಾಗಿದೆ. ಸ್ವಲ್ಪ ಗಮನ ಮತ್ತು ಜಾಗರೂಕತೆಯಿಂದ ಈ ನಿಟ್ಟಿನಲ್ಲಿ ಹೆಚ್ಚಿನದನ್ನು ಸಾಧಿಸಬಹುದು. ಉತ್ತಮ ಬೀಜಗಳು, ರಸಗೊಬ್ಬರಗಳು ಮತ್ತು ಮಾರ್ಕೆಟಿಂಗ್ ಸೌಲಭ್ಯಗಳು ಒದಗಿಸಿದರೆ ಇದು ದೇಶದಲ್ಲಿ ನಿಜವಾದ ಕ್ರಾಂತಿಯನ್ನು ತರುವಲ್ಲಿ ಬಹಳ ದೂರ ಹೋಗುತ್ತದೆ. ಆದರೆ ನೆನಪಿಡಬೇಕಾದದ್ದು ಇದು ಒಂದು ಬಾರಿಯ ಚಟುವಟಿಕೆ ಅಲ್ಲ, ಬದಲಾಗಿ ನಿರಂತರ ಪ್ರಕ್ರಿಯೆ. ಜೊತೆಗೆ ಸ್ವಲ್ಪ ನಿರ್ಲಕ್ಷ್ಯದಿಂದ ಒಂದು ಸಮಯದಲ್ಲಿ ಯಶಸ್ಸನ್ನ ಸಾಧಿಸಿದ್ದರೂ ವಿಶೇಷವಾಗಿ ಭಾರತದ ಹಳ್ಳಿಗಳಲ್ಲಿ ಇನ್ನೂ ಅನಕ್ಷರಸ್ಥ ಕೃಷಿಕರು ಹಾಗೂ ಜನಸಂಖ್ಯಾ ಸ್ಫೋಟದಂತಹ ಸಾಮಾಜಿಕ ಸಮಸ್ಯೆಗಳು ಈಗಲೂ ಜೀವಂತವಾಗಿವೆ.